ಖಂಡಿತ ಅದು ಒಂದು ಭಾಳ ಗಂಭೀರ ವಿಷಯ ಮತ್ತು ವೆರಿ ಸ್ಯಾಡ್ನಿಂಗ್ ಕೂಡ, ಭಾಳ ದುಃಖದ ಸಂದರ್ಭ. ನಮ್ಮ ಹುಡುಗವರು ನೀಟ್ ಪರೀಕ್ಷೆ ಇರಲಿ, ಯಾವುದು ಪರೀಕ್ಷೆಯಲ್ಲಿ ಇರಲಿ, ಇಷ್ಟು ಕಷ್ಟಪಟ್ಟು ಒಬ್ಬರೇ ಸ್ಟೂಡೆಂಟ್ ಅಲ್ಲಿ ಕಷ್ಟಪಡ್ತಾರೆ ಅಂತ ಇಲ್ಲ. ಅವ್ರ ಪೇರೆಂಟ್ಸ್, ಸಂಬಂಧಪಟ್ಟ ಎಲ್ಲ ರಿಲೇಟಿವ್ಸ್ ಮನೆಯಲ್ಲಿ ಒಂದು ಅಭ್ಯಾಸ ವಾತಾವರಣ ಇರುತ್ತೆ. ಆ ಅಭ್ಯಾಸ ವಾತಾವರಣ ಕಳೆದು 1-2 ವರ್ಷದಿಂದ ಅನುಭವ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ತಾಯಿ, ತಂದೆ, ಅಕ್ಕ, ತಮ್ಮ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಬರೀ ಒಂದು ಸ್ಟೂಡೆಂಟ್ದು ಅದು ಪ್ರಶ್ನೆ ಬರಲ್ಲ. ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ಭಾಳ ಶಾಂತಿಯುತವಾಗಿ, ಒಂದು ಸ್ಟೋನ್ ಕೂಡ ನಾನು ನಿನ್ನೆ ನೋಡಿಲ್ಲ, ಶಾಂತಿಯುತವಾಗಿ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗೆ ಟಿಯರ್ ಗ್ಯಾಸಿಂದ ಮತ್ತು ಲಾಠಿ ಹೊಡೆಯೋದು ಸಂದರ್ಭ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಬಂದಿದೆ. ಭಾಳ ದುಃಖ ಸಂದರ್ಭ. ಯಾಕೆಂದರೆ ಭಾಳಷ್ಟು ನಿನ್ನೆ ನೋಡಿದೆ कि जिसको बच्चे नहीं हैं उसको शायद बच्चों का दर्द क्या है वो पता नहीं है. इसीलिए बच्चों पे इतना लाठीचार्ज करके उनके सिर से खून निकलने तक का पहले कभी भी बदले इष्टू बारी इंदिरा गांधी टाइम इरली, मनमोहन सिंह टाइम इरली, राजीव गांधी, ಅಟಲ್ ಬಿಹಾರಿ ವಾಜಪೇಯಿ ಟೈಮ್ ಕೂಡ ಎಷ್ಟು ಪ್ರೊಟೆಸ್ಟ್ ಆಗ್ತಾ ಇದ್ದಾವೆ. ಇಂತಹ ಪ್ರೊಟೆಸ್ಟ್ಗೆ ಸರಿಯಾಗಿ ಸನ್ಮಾನ ಕೊಟ್ಟು ಪ್ರಧಾನಿ ಅವರು ಏನಂತ ಪರಿಹಾರ ಕೊಡ್ತಾ ಇದ್ರು. ಆದರೆ ಸ್ಟೂಡೆಂಟ್ ಪ್ರೊಟೆಸ್ಟ್ಗೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಈ ಥರ ಸ್ಟೂಡೆಂಟ್ಸ್ಗೆ ವರ್ತಿದ್ದಾರೆ. ಅದು ಭಾಳ ದುಃಖ ಸಂದರ್ಭ. आपने ये क्वेश्चन पूछा, इसीलिए मैं प्रधानमंत्री जी को हुबली धारवाड़ से एक माँ होते हुए, खुद एक डॉक्टर होते हुए भी एक आह्वान देना चाहती हूँ. सर, हमारे बच्चे हैं, हमारे आपके, हम सबके बच्चे हैं, देश के बच्चे हैं. अगर आज हम इनका ध्यान नहीं रखेंगे तो ये हमारी नींव किस तरह से मजबूत करेंगे. इनको लाठियों की नहीं, इनको प्यार की ज़रूरत है. इनको एक प्रोत्साहन और साहस देने की ज़रूरत है. ये बस अपना हक मांग रहे हैं कि परीक्षा का पेपर हमारा नहीं लीक हो.